ಸ್ನೇಹಿತರೆ, ದೇಗುಲ ದರ್ಶನದ ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ಈ ಕಲಿಯುಗದಲ್ಲಿ ಎಲ್ಲಿ ಬಿಲ್ಲದ ನಾಲಿಗೆ ಏನೆಲ್ಲ ಸುಳ್ಳುಗಳನ್ನ ನುಡಿಸುತ್ತೆ. ಆದ್ರೆ ಈ ನಮ್ಮ ಹಿಂದುತ್ವದ ಪರಂಪರೆಗೆ ಗದ್ದಿಗೆ ಎನ್ನುವಂತಹ ಒಂದು ಸ್ಥಾನಮಾನ ಇದೆಯಲ್ಲ, ಆ ಗದ್ದಿಗೆ ಮೇಲೆ ಕುತ್ಕೊಂಡಂತವ್ರಿಗೆ ಅವ್ರದೇ ಆದಂತ ಒಂದು ಶಿಸ್ತು, ಒಂದು ನಿಯಮ ಇರುತ್ತೆ. ಜೊತೆಲಿಲ್ಲ, ಗದ್ದಿಗೆ ಮೇಲೆ ಕುತ್ಕೊಂಡಂತ ಸಂದರ್ಭದಲ್ಲಿ ಅಮ್ಮನವರು ಗದ್ದಿಗೆ ಮೇಲೆ ಯಾವಾಗ ಕುತ್ಕೊಳ್ತಾರೆ, ಆಗ ಯಾವೊಂದು ಪದವನ್ನು ಕೂಡ ಸುಳ್ಳು ನುಡಿಯೋದಕ್ಕೆ ಅಥವಾ ಇನ್ನೇನೋ ತಪ್ಪು ನುಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಂಬಿದಂತ ಲಕ್ಷಾಂತರ ಸಾವಿರಾರು ಮಂದಿ ಭಕ್ತರು ಇವತ್ತಿಗೂ ಕೂಡ ಶ್ರೀ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನಕ್ಕೆ ಅಮ್ಮನವರ ಗದ್ದಿಗೆ ಮೇಲೆ ಕುತ್ಕೊಂಡು ಕೇಳೋದಕ್ಕೆ ಕಾತರರಿಂದ ಕಾಯ್ತಾ ಇರ್ತಾರೆ. ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಸೊ ಇವತ್ತು ಗದ್ದಿಗೆನಲ್ಲಿ ಒಂದು ವಿಶೇಷವಾದಂತ ಈ ಒಂದು ಸಂದರ್ಭ, ಗದ್ದಿಗೆನಲ್ಲಿ ಅಮ್ಮವ್ರು ಕುತ್ಕೊಂಡಿದ್ದಾರೆ. ಸೊ ಗದ್ದಿಗೆಯ ಮಹತ್ವವೇನು, ಯಾಕೆ ಅಷ್ಟು ಜನ ಭಕ್ತಾದಿಗಳು ಸಾವಿರಾರು ಕಿಲೋಮೀಟರ್ ಇಂದ ಗದ್ದಿಗೆ ಕೇಳೋದಕ್ಕೆ ಅಂತ ಹೇಳಿ ಬರ್ತಾರೆ, ಇದರ ಮಹತ್ವ ಏನು, ಎಲ್ಲದ್ರ ಕುರಿತಾದಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈಗ ವಿಚಾರಕ್ಕೆ ಬರೋದಾದ್ರೆ, ಅಮ್ಮನವ್ರು ಗದ್ದಿಗೆನಲ್ಲಿ ಕುತ್ಕೊಂಡಿದ್ದಾರೆ. ಗದ್ದಿಗೆಯ ಮಹತ್ವ ಏನು ತಿಳ್ಕೊಳ್ಳೋಣ. ಅಮ್ಮರು, ಈಗ ಗದ್ದಿಗೆಯ ಮಹತ್ವ ಏನು? ಈಗ ನಾವು ಎಲುಬಿಲ್ಲದ ನಾಳೆಗೆ ನಾವು ಸರಳ ಸಾಮಾನ್ಯ ಮನುಷ್ಯರು ಏನೆಲ್ಲ ಸುಳ್ಳುಗಳನ್ನ ನುಡಿತೀವಿ, ಬಟ್ ಗದ್ದಿಗೆಯ ಮಹತ್ವ ಏನು ಅಂತ ತಿಳಿಸ್ಕೊಡಿ ಅಮ್ಮ. ಈ ಸಂಜೆ ನ್ಯೂಸ್ ಮಾಧ್ಯಮದವರಿಗೆ ಅನಂತ ಕೋಟಿ ನಮಸ್ಕಾರನ ಸಲ್ಲಿಸ್ತೀನಿ. ಹಾಗೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಾಕಷ್ಟು ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನ ಪ್ರಚಾರಗಳು ಮಾಡ್ತಾ ಇದ್ದಾರೆ. ಸತ್ಯ ಅಸತ್ಯಗಳನ್ನ ತಿಳಿಸತಕ್ಕಂತ ಎಲ್ಲಾ ಮಾಧ್ಯಮಗಳಿಗೂ ಹಾಗೂ ಎಲ್ಲೋ ಒಂದು ಕಡೆ ಕಣ್ಮರೆ ಆಗಿರತಕ್ಕಂತ ಎಲೆಮರದ ಕಾಯಾಗಿರತಕ್ಕಂತ ರೇಣುಕಾದೇವಿ ಎಲ್ಲಮ್ಮ ಒಂದು ವಿಚಾರನ ಬೆಳಕಿಗೆ ತಂದು ಜನಗಳಲ್ಲಿ ಎಲ್ಲೋ ಮೂಢನಂಬಿಕೆ ಇರೋದನ್ನ ಹೋಗಲಾಡಿಸಿ ಈ ಮೂಲ ನಂಬಿಕೆಗಳನ್ನ ತೋರ್ಸತಕ್ಕಂತ ಈ ಮಾಧ್ಯಮದವರಿಗೆ ಅನಂತ ಕೋಟಿ ನಮಸ್ಕಾರನ ಸಲ್ಲಿಸ್ತೀನಿ. ಮೊದಲನೇದಾಗಿ ಗದ್ದಿಗೆ ಅಂತ ಅಂದ್ರೆ ಸಾಕಷ್ಟು ಜನ ಗದ್ಗೆ ಅಂದ್ರೆ ಏನು, ಹೇಗಿರುತ್ತೆ, ಗದ್ಗೆ ಅಂದ್ರೆ ಏನು, ಗದ್ಗೆ ಅಂದ್ರೆ ಏನು, ಈ ನಮ್ಮ ಒಂದು ಲೋಕಲ್ ಬೆಂಗಳೂರು ರೂರಲ್ ಕಡೆ ಗದ್ಗೆ ಅಂದ್ರೆ ಸ್ವಲ್ಪ ಜನ ಕಡಿಮೆ. ಕೆಲವರು ಗದ್ಗೆ ಅಂದ್ರೆ ಬಹಳಷ್ಟು ಜನಕ್ಕೆ ಗದ್ಗೆ ವಿಚಾರ ಕಡಿಮೆ ಇದೆ, ಅರಿವು ಕಡಿಮೆ ಇದೆ. ಗದ್ಗೆ ಅಂದ್ರೆ ಇದು ಊರಿ ಗದ್ಗೆ ಅಂತ. ನಾನು ಕುತ್ಕೊಳ್ಳೋದು ಬಂದು ಮೈಲಾರ ಲಿಂಗನ ತಲೆ ಮೇಲೆ ಹೊದ್ಕೊಂಡು ಕಾರುಣ್ಯ ನುಡಿತಾರೆ ಈ ಒಂದು ಗದ್ಗೆ ಮೇಲೆ. ಈ ಗದ್ಗೆ ಬಂದು ರೇಣುಕಾದೇವಿ ಎಲ್ಲಮ್ಮನ ಅಡಿ ಹಾಸಿಗೆ ಅಂತ ಹೇಳ್ತಾರೆ. ಇದ್ರ ಮೇಲೆ ಇದು ಕುರಿ ಕೂದಲಿಂದ ಮಾಡತಕ್ಕಂಥದ್ದು, ಅಂದ್ರೆ ಕರಿ ಕಂಬಳಿ ಅಂತ ಅಂತಾರೆ. ಇದು ಕಂಬಳಿ ನಾವು ಅಂದ್ರೆ ಗದ್ದಿಗೆ ಅಂತಾರೆ. ಇದ್ರ ಮೇಲೆ ಕುತ್ಕೊಂಡು ಆಗಿನ ಕಾಲದಲ್ಲಿ ಸತ್ಯ ಅಸತ್ಯ ನ್ಯಾಯ ತೀರ್ಮಾನಗಳು ಧರ್ಮಗಳನ್ನ ಇದ್ರ ಮೇಲೆ ಕುತ್ಕೊಂಡೇ ರಾಯಭಾಗಗಳನ್ನ ಮಾಡಿರ್ತಕ್ಕಂಥದ್ದು. ಇದು ಒಂದು ಸಿಂಹಾಸನಕ್ಕೆ ಸಮಾನವಾದದ್ದು ಇದು ಗದ್ಗೆ. ಇದ್ರ ಮೇಲೆ ಕುತ್ಕೊಂಡು ಬೇರೆಯವ್ರಿಗೆ ಸುಳ್ಳು ಹೇಳೋದು ಮತ್ತೆ ಮೋಸ ಮಾಡೋದು ಅದನ್ನೆಲ್ಲ ಮಾಡಬಾರ್ದು. ಇದ್ರ ಮೇಲೆ ಕುತ್ಕೊಂಡು ಮಾಡಿದ್ರೆ ಅದು ಅವ್ರಿಗೆ ಉಲ್ಟಾ ಆಗುತ್ತೆ. ಏನಾಗುತ್ತೆ ಆ ರೀತಿ ಸುಳ್ಳು ಅಸತ್ಯ ನೋಡಿದಂತ ಸಂದರ್ಭದಲ್ಲಿ ಗದ್ದಿಗೆ ಮೇಲೆ ಕುತ್ಕೊಂಡು? ಇದ್ರ ಮೇಲೆ ಇವತ್ತು ಆಲ್ಮೋಸ್ಟ್ ನಿಮ್ ಚಾನೆಲ್ಗಳಲ್ಲೇನೆ ಬಹಳಷ್ಟು ನೋಡ್ತಾ ಇದ್ದಾರೆ ಭಕ್ತರು. ಸಾಕಷ್ಟು ಜನ ಈ ಸಂಜೆ ನೋಡತಕ್ಕಂತ ಭಕ್ತರು ತುಂಬಾ ಚೆನ್ನಾಗಿದ್ದಾರೆ. ಆಗ ತಾಯಿ ರೇಣುಕಾದೇವಿ ಅದ್ರಲ್ಲಿ ಅವ್ರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಗದ್ಗೆ ಮೇಲೆ ಅಮ್ಮನವ್ರು ಕುತ್ಕೊಂಡು ಯಾವ ರೀತಿ ನಿಂಬೆ ಹಣ್ಣುಗಳನ್ನು ಕೊಡ್ತಾರೆ, ಮತ್ತೆ ಯಾವ ರೀತಿ ಕವಡೆಗಳನ್ನ ನೋಡಿ ಈ ಗದ್ಗೆ ಮೇಲೆ ಕುತ್ಕೊಂಡು ಅಮ್ಮ ಭಕ್ತರಿಗೆ ಉತ್ತರ ಹೇಳ್ತಾರೆ ಅನ್ನತಕ್ಕಂಥದ್ದು ಬಹಳಷ್ಟಿದೆ. ಈ ಗದ್ಗೆ ಮೇಲೆ ಕುತ್ಕೊಂಡು ನಾನು ಏನು ಭಕ್ತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿತೀನೋ ಅದು 100% ಒಳ್ಳೇದಾಗಿದೆ. ಅಮ್ಮರ, ಇನ್ನು ನನ್ಗೆ ಬಹಳ ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ತುಂಬಾ ಜನ ಸಂದರ್ಶನಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಬಟ್ ಗದ್ದಿಗೆಯ ಸಂದರ್ಶನ ಬೇರೆ. ಅಂದ್ರೆ ನೀವು ಗದ್ದಿಗೆಯಲ್ಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ಬರೋವಂತ ಹೇಳುವಂತ ಭಕ್ತರು, ನನಗೂ ಆಗಿರುವಂತ ಸ್ವಂತ ಅನುಭವ, ನಮ್ಮಲ್ಲಿರುವಂತ ಅಡಗಿರುವಂತ ಸತ್ಯಗಳನ್ನ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ ಅದು ಟ್ರಾನ್ಸ್ಫರ್ ಆಗುತ್ತೆ, ನಿಮ್ಗೆ ಹೆಂಗೆ ಅದು ಜ್ಞಾನ ಬರುತ್ತೆ, ಅದು ನಮ್ಮಲ್ಲಿರೋ ಜನ ಅದನ್ನ ನುಡಿತಿರಲ್ಲ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಿರಲ್ಲ, ಅതെಂಗೆ ಈ ಗದ್ಗೆ ಮೇಲೆ ಕುತ್ಕೊಂಡಾಗ ಬರುತ್ತೆ? ಈ ಗದ್ಗೆ ಮೇಲೆ ಕುತ್ಕೊಂಡಾಗ ಪರಿಹಾರ ಬರುತ್ತೆ, ಮುನ್ಸೂಚನೆ ಅನ್ನತಕ್ಕಂಥದ್ದು ಬರುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನನ್ಗೆ ಭಯ ಅನ್ಸುತ್ತೆ. ಭಯ ಅಂದ್ರೆ ನಾವು ಹೊರಗಡೆ ಇದ್ದಾಗೆ ಒಂದು ಭಯ, ಈ ಗದ್ಗೆ ಮೇಲೆ ಕುಂತಾಗೆ ಒಂದು ಭಯ. ಇದರಲ್ಲಿ ನಾವು ಮಾತಾಡಲ್ಲ, ನಮ್ಮ ನಾಲ್ಗೆ ಮೇಲೆ ಆ ತಾಯಿ ರೇಣುಕಾದೇವಿ ಎಲ್ಲಮ್ಮನೇ ಮಾತಾಡ್ತಾಳೆ. ಎಷ್ಟೋ ಭಕ್ತರುಗಳಿಗೆ ಒಳ್ಳೇದಾಗತಕ್ಕಂಥದ್ದು, ಎಷ್ಟೋ ಜನಕ್ಕೆ ಭಕ್ತರಿಗೆ ಒಳ್ಳೇದಾಗ್ತಿದೆ ಅಂದ್ರೆ ಅದು ತಾಯಿ ಎಲ್ಲಮ್ಮ ನನ್ನ ನಾಲ್ಗೆ ಮೇಲೆ ನುಡಿಸ್ತಾಳೆ ನನ್ನ ನಂಬಿಕೆನೂ ಇದೆ. ಕೆಲವೊಂದು ಚಾನೆಲ್ಗಳಲ್ಲಿ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ದೇವರಲ್ಲ, ನನ್ನ ಆತ್ಮ ದೇವರು ಅಂತಾನು ಕೂಡ ನಾನು ಹೇಳಿದ್ದೀನಿ. ಕೆಲವರು ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ನನ್ನನ್ನ ದೇವ್ರ ರೂಪದಲ್ಲಿ ನೋಡ್ತಾರೆ. ಈ ಒಂದು ಗದ್ಗೆ ಮುಖಾಂತರದಲ್ಲಿ ನಾನು ಗದ್ಗೆ ಮೇಲೆ ಕೂತಾಗ ತಾಯಿ ರೇಣುಕಾದೇವಿ ಎಲ್ಲಮ್ಮ ಏನೋ ಒಂದು ಅಪಾರವಾದ ಒಂದು ಭಕ್ತಿ ತಾನಾಗೇ ಮೂಡ್ ಬರುತ್ತೆ. ಅಪಾರವಾದ ಒಂದು ಭಯ, ಅಪಾರವಾದ ಒಂದು ಶಕ್ತಿ ಎಲ್ಲೋ ಒಂದು ಕಡೆ ಆ ತಾಯಿ ನನ್ನಲ್ಲಿ ಕೊಡ್ತಾಳೆ ಅನ್ನೋ ನಂಬಿಕೆ. ಯಾಕೆಂದ್ರೆ ನಾನು ಬೇರೆ ಟೈಮಲ್ಲೆಲ್ಲ ನಾರ್ಮಲ್ ಆಗೇ ಇರ್ತೀನಿ. ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು ಭಕ್ತರಿಗೆ ಅಡಿಗೆಗಳ ಮಾಡ್ಕೊಂಡು
ಮತ್ತೆ ಮಾರ್ಕೆಟ್ಗೆ ಹೋಗೋದು ಅದು ಇದು ಎಲ್ಲ ನಾರ್ಮಲ್ ಆಗಿ ಇರ್ತೀನಿ. ನಾನು ಎಲ್ಲೂ ಓಡಾಡಿದ್ರೆ ನನ್ನ ಯಾರು ಗುರ್ತಿಸಲ್ಲ. ನಾನು ಈ ಬಟ್ಟೆ ಹಾಕೊಂಡಾಗ ನನ್ನ ಗುರ್ತಿಸ್ತಾರೆ. ಮತ್ತೆ ಕೆಲವೊಂದ್ ಟೈಮಲ್ಲಿ ಇದೇ ಬಟ್ಟೆಲಿ ಹಾಕೊಂಡಿದ್ರು ನನ್ನ ಗುರ್ತಿಸಲ್ಲ. ಯಾಕೆಂದ್ರೆ ಭಕ್ತರು ಬಂದು ಈ ರೂಪ ಕೊಡೋದಿಲ್ಲ. ನೋಡಿ, ನಿಮ್ಮ ಚಾನಲ್ ಅಲ್ಲೇ ನೋಡ್ಕೊಳ್ಳಿ. ನಾನು ಸಾಕಷ್ಟು ಟೈಮ್ಗಳಲ್ಲಿ ನಿಮ್ಮ ಚಾನಲ್ ಮಾತಾಡಿದ್ದೀನಿ. ಆದ್ರೆ ಇವತ್ತು ಗದ್ಗೆ ಮೇಲೆ ಕುತ್ಕೊಂಡು ನಿಮ್ಮ ಚಾನಲ್ ಅಲ್ಲಿ ಮಾತಾಡ್ತಿದ್ದೀನಿ. ಗದ್ಗೆ ಮೇಲೆ ಕೂತಾಗ ನನ್ನ ರೂಪ ಏನಿದೆ, ಗದ್ಗೆಯಿಂದ ತಳ ಇಳಿದಾಗ ನನ್ನ ರೂಪ ಹೇಗಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಹಳಷ್ಟು ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ಕೆಲವ್ರು ಕೇಳ್ತಾರೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದ್ರೆ, ಈ ಗದ್ಗೆ ಮೇಲೆ ತಾಯಿ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಅಮ್ಮವ್ರೆ, ಇನ್ನು ಬರುವಂತ ಭಕ್ತರಿಗೆ ತಾವು ಗದ್ಗೆನಲ್ಲಿ ಕುತ್ಕೊಂಡು ನುಡಿಯುವಂತ ಅವರ ಭವಿಷ್ಯ, ಅವರ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ ಎಲ್ಲವನ್ನು ನುಡಿತೀರಿ. ಜೊತೆಯಲ್ಲಿ ಕವಡೆ ಮೂಲಕ ಅವರಿಗೆ ಆ ವರ್ತಮಾನ, ಭೂತಕಾಲ, ಭವಿಷ್ಯ ಕಾಲ ಇದು ಹೇಗ್ ಸಾಧ್ಯ ಅದು? ಇದು ಕವಡೆ ಅಂತ ನಮ್ಮ ಕಣ್ಣ ಕವಡೆ ಅಷ್ಟೇ. ಪಂಚ ಪಾಂಡವರು ಯುದ್ಧನ ಸೋತಿದ್ದು ಯಾವ್ದ್ರಲ್ಲಿ? ಪಗಡೆಯನ್ನು. ಯುದ್ಧ ಗೆದ್ದಿದ್ದು ಯಾವ್ದ್ರಲ್ಲಿ? ಯುದ್ಧ ಸೋತಿದ್ ಯಾವ್ದ್ರಲ್ಲಿ? ಈ ಪಗಡೆಲ್ಲೇ ತಾನೆ. ಇಡೀ ರಾಜ್ಯನೇ ಪಾಂಡವರು ಎಲ್ಲವನ್ನೂ ಬಿಟ್ಟು ಕೊಟ್ಬಿಡ್ತಾರೆ. ಅದು ವಿದ್ಯೆ ಯಾವುದು? ಇದೇ ಪಗಡೆ ಒಳಗಡೆನೆ. ಸತ್ಯ ಅಸತ್ಯ ಇದನ್ನ ತಿಳ್ಕೊಳತಕ್ಕಂಥದ್ದು ಈ ಪಗಡೆ ಒಳಗಡೆನೆ. ಎಷ್ಟೋ ಜೂಜು ಅಂತ ಹೇಳ್ತಾರೆ, ಏನು ಕೆಟ್ಟ ಜೂಜುಗಳೆಲ್ಲ ಆಡ್ತಾರಲ್ಲ, ಅದು ಅವ್ರವ್ರ ವೈಯಕ್ತಿಕ. ಆದ್ರೆ ಇದು ಪಗಡೆ ಇದೆಯಲ್ಲ, ಇದು ದೈವ ಆಟ. ಕೆಲವ್ರು ಹೇಳ್ತಾರೆ ದೇವರ ಆಟ ಬಲ್ಲವರ್ಯಾರು ಅಂತ ಹೇಳ್ತಾರಲ್ಲ, ಇದು ದೇವ್ರ ಆಟ. ಪಗಡೆ ಒಳಗಡೆ ನೋಡೋದು ಅದು ದೇವ್ರ ಆಟ. ಅದು ದೇವ್ರು ಆಡೋ ಆಟ, ನಾವು ಆಡೋ ಆಟ ಅಲ್ಲ. ದೇವ್ರು ಆಡ್ಸೋ ಆಟ. ಆ ಆಟದಲ್ಲಿ ಎಲ್ರು ಪಾಲ್ಗೊಳ್ತಾರೆ, ಎಲ್ರು ಒಳಗಾಗ್ತಾರೆ. ಆದ್ರೆ ಅವ್ರ ಗುರಿ ಒಂದಿರಲ್ಲ ಅಷ್ಟೆ. ಅವ್ರಿಗೆ ಗುರಿ ಒಂದಿತ್ತು ಅಂದ್ರೆ 100% ಅವ್ರ ಹಿಂದೆಗಡೆ ಗುರು ನಾನಿದ್ದೀನಿ ಅಂತ ಹೋಗ್ತೇನೆ ನಾನು, ಅವ್ರ ಗುರಿ ತಲುಪೋದಕ್ಕೆ. ಈ ಗದ್ಗೆ ಮೇಲೆ ಅಷ್ಟು ಪವಿತ್ರವಾದದ್ ಗದ್ಗೆ. ಇದ್ರ ಮೇಲೆ ಕುತ್ಕೊಂಡು ಬಹಳಷ್ಟು ಒಳ್ಳೇದು. ನೀವೇ ನೋಡಿದ್ದೀರಾ, ಭಾಸ್ಕರ್ ತೋಟಿಗೆರೆ ಅಂತ ಅಂದ್ರೆ ಅವರು ಸಾಕಷ್ಟು ನನ್ನನ್ನ ಬರೀ ಹಿಂಬಾಲಿಸೋದೇ ಆಯ್ತು. ಇಲ್ಲೂ ಹೋದ್ರು ಒಳ್ಳೇದಾಗುತ್ತಾ, ಇಲ್ಲಿ ಅಮ್ಮನವ್ರನ್ನ ಯಾವ್ಯಾವ ತರ ಲ್ಯಾಕ್ ಮಾಡ್ಬೇಕು, ಯಾವ್ಯಾವ ತರ ಸಾಕಷ್ಟು ಭಾಸ್ಕರ್ ತೋಟಿಗೆರೆ ಅವರು ನನ್ನ ಹಿಂದೆ ಸುತ್ತಾಡ್ಬಿಟ್ರು. ಆದ್ರೂ ಅವ್ರಿಗೆ ಎಲ್ಲೂ ಕೂಡ ಸುಳಿವು ಸಿಗ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಆ ಮೂಢನಂಬಿಕೆಗಳು ಯಾವುದು ಮಾಡಲ್ಲ. ಇಲ್ಲಿ ಮೂಲ ನಂಬಿಕೆಗಳ ಮಾತ್ರನೇ ಮಾಡೋದಿಲ್ಲಿ. ಆಮೇಲೆ ಕೆಲವರು ಭಕ್ತರಿಗೆ ಎಲ್ಲೋ ಒಂದು ಕಡೆ ಕೆಲಸ ಆಗಿಲ್ಲ ಅನ್ನತಕ್ಕಂಥ ಪದ ಯಾರ ಬಾಯಲ್ಲೂ ಕೇಳಲಿಲ್ಲ. ಆಮೇಲೆ ಭಾಸ್ಕರ್ ತೋಟಗೆರೆ ಅವ್ರು ಯಾವಾಗ್ಲೂ ಬಂದು ಈ ಸಂಜೆ ಇಟ್ಕೊಂಡು ಬಂದು ಕೇಳ್ತಾನೆ ಇರ್ತಾರೆ. ಬೇಕು ಅಂತಾನೆ ಭಕ್ತರುಗಳನ್ನ ಕೆಣಕ್ತಾ ಇರ್ತಾರೆ, ನಿಮ್ಗೆ ಒಳ್ಳೇದಾಗಿದ್ಯಾ, ನಿಮ್ಗೆ ಬಂದಿದ್ಯಾ, ಹೇಳಿ ಅಂತ. ಬಟ್ ಆದ್ರೆ ಅವರು ಭಕ್ತರೇ ಅವ್ರಿಗೆ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ನಾವ್ ಹೇಳೋದಕ್ಕಿಂತ ಮುಂಚಿತವಾಗಿ ಬೇರೆ ಏನ್ ಕೇಳ್ಬೇಕು ಕೇಳಿ, ನಾನ್ ನಿಮ್ಗೆ ಉತ್ತರ ಹೇಳ್ತೀನಿ. ಭಕ್ತರಿಗೆ ಏನ್ ಹೇಳ್ತೀರಾ ಈ ಗದ್ಗೆ ಕುರಿತು? ಭಕ್ತರ ಕುರಿತು ಏನ್ ಹೇಳ್ತೀರಿ? ಗದ್ಗೆ ನಂಬ್ಕೊಂಡ್ ಬರುವಂತ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಭಕ್ತರಿಗೆ ನೋಡಿ, ನಾನು ಮೊರೆ ನೀರ್ ವಿಚಾರನು ನಾನು ಹೇಳಿದ್ದೀನಿ. ಮೊರೆ ನೀರು ನೀವು ಹಾಕಿಲ್ಲ. ನಾನು ಮೊರೆ ನೀರು ಹೇಗ್ ಹುಟ್ತು, ಹೇಗ್ ಬಂತು, ಮೊರೆ ನೀರು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅಮಾವಾಸ್ಯೆ ದಿನ ಅಂತಾನು ಹೇಳಿದ್ದೀನಿ. ಅದನ್ನ ತಿರ್ಗಾ ಮತ್ತೆ ಈ ಗದ್ಗೆ ವಿಚಾರನು ಕೇಳ್ತೀರಾ, ಗದ್ಗೆ ವಿಚಾರನು ಹೇಳ್ತೀನಿ. ಕೆಲವೊಂದು ಜನಗಳು ಏನ್ ಮಾಡ್ತಾರೆ ಅಂದ್ರೆ, ನಾನು ಹೇಳೋತಕ್ಕಂತ ಪೂಜೆ ಪುನಸ್ಕಾರಗಳು ಎಲ್ಲೋ ಒಂದು ದೇವಸ್ಥಾನಗಳಲ್ಲಿ ಅದನ್ನ ಕಳಪೆಯಾಗಿ ಬಳಸ್ತಾರೆ ಅಂತ ಕಂತೀನಿ ನಾನು. ಹಾಗಾಗಿ ಕೆಲವೊಂದು ವಿಚಾರಗಳನ್ನ ನಾನು ಹೇಳೋದೇ ಬೇಡ ಅನ್ಬಿಟ್ಟು ಗುಪ್ತವಾಗಿ ಇಟ್ಕೊಂಡು ಬರೋ ಭಕ್ತರಿಗೆ ಏನು ಸಲ್ಲಬೇಕೋ ಅದನ್ನ ಸಲ್ತೀನಿ. ಎಲ್ಲಾ ವಿಚಾರಗಳನ್ನ ಹೇಳ್ಕೊಂಡು, ಯಾಕಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಧರ್ಮ ಹಾಳು ಮಾಡೋದು ಬೇಡ. ಒಂದು ದೇವ್ರನ್ನ ಇಟ್ಕೊಂಡು, ದೇವ್ರ ಹೆಸರಿಟ್ಕೊಂಡು, ದೇವ್ರನ್ನ ಇಟ್ಕೊಂಡು ಅದನ್ನ ಹಾಳು ಮಾಡೋದು ಬೇಡ. ನಮ್ ಕೈಲಿ ಆದ್ರೆ ಒಳ್ಳೇದ್ ಮಾಡೋಣ, ನಮ್ ಕೈಲಿ ಆಗಿಲ್ಲ ಅಂದ್ರೆ ಸುಮ್ನೆ ಇರೋಣ. ದೇವ್ರಿಗೆ ಇವಾಗ ಸಾಕಷ್ಟು ಜನ ನೊಂದಿ ಬೆಂದಿರೋ ಭಕ್ತರೆ ನನ್ನ ಹತ್ರ ಬರೋದು. ಅವ್ರನ್ನ ನಾನು ಬಂಡವಾಳ ಮಾಡ್ಕೋಬಾರದು. ಭಕ್ತರು ಎಲ್ಲೋ ಒಂದ್ ಕಡೆ ಅವರು ನೊಂದು ಬರ್ತಾರಲ್ಲ, ಅವ್ರನ್ನ ನಾನು ಬಂಡವಾಳ ಮಾಡ್ಕೋಬಾರ್ದು. ಅವ್ರನ್ನೇ ಆ ಭಕ್ತರು ಅವರೇ ಸ್ವತಃ ಅವರಲ್ಲಿ ಖುಷಿಯಾಗಿ ನನಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ, ಎಷ್ಟೋ ದಾನಗಳನ್ನ ಕೊಟ್ಟಿದ್ದಾರೆ ಭಕ್ತರು. ಅದೇ ಸಾಕು ನನಗೆ. ಇವತ್ತು ನಾನು ತಿನ್ನೋ ಅನ್ನ ಕೂಡ ಭಕ್ತರದೇ. ಇವತ್ತು ದೇವರು ಇಷ್ಟು ಮಟ್ಟಿಗೆ ಏನೂ ಇಲ್ದವಳು, ನಾನು ಏನೂ ಇಲ್ದಕ್ಕಂಥವಳು. ಯಾಕಂದ್ರೆ ನಾನು ಹುಟ್ಟಿದೂರು ದೊಡ್ಡ ಬೆಳವಂಗ್ಲ, ಬೆಳೆದಿದ್ದು ದೊಡ್ಡ ಬೆಳವಂಗ್ಲ, ನಾನು ಓದಿದ್ದು ದೊಡ್ಡ ಬೆಳವಂಗ್ಲ, ನಮ್ಮ ತಂದೆ ಮಣ್ಣು ಮಾಡಿದ್ದು ದೊಡ್ಡ ಬೆಳವಂಗ್ಲನೇ, ನಮ್ಮ ತಂದೆ ತಾಯಿ ಎಲ್ಲರೂ ದೊಡ್ಡ ಬೆಳವಂಗ್ಲ. ಇದೇ ಊರಲ್ಲೇ ನಾನು ಹುಟ್ಟಿ ಬೆಳೆದಿದ್ದು. ಆದ್ರೆ ಇಂಥ ಊರಲ್ಲಿ ಹುಟ್ಟಿ ಬೆಳೆದು ನಾನು ಇವತ್ತು ನನಗೆ ಗೊತ್ತಿರ್ತಕ್ಕಂಥ ನಾನಾ ತರವಾಗಿ ಪವಾಡಗಳು ಆಗ್ತಾ ಇದ್ದಾವೆ ಅಂದ್ರೆ ಅದು ಯಾವುದು ಕೂಡ ನಾನ್ ಮಾಡ್ತಾ ಇಲ್ಲ. ಎಲ್ಲ ನನ್ನ ಹಿಂದೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನೇ ಮಾಡ್ತಾ ಇದ್ದಾಳೆ.
ಜನ ಏನು ನಾನೇ ಮಾಡ್ತಾ ಇದ್ದೀನಿ, ಏನೋ ಹೇಳ್ತಾಳೆ, ಏನೋ ಮಾಡ್ತಾಳೆ, ಯಾವುದು ಕೂಡ ಇಲ್ಲ. ಇದೆಲ್ಲ ದೇವ್ರ ಇಚ್ಛೆ. ಒಳ್ಳೇದಾಗ್ತಿದೆ. ಗದ್ಗೆ ಮೇಲೆ ಕುತ್ಕೊಂಡು ನಾನು ಯಾವತ್ತೂ ಯಾರಿಗೂ ಕೂಡ ಸುಳ್ಳನ್ನು ಹೇಳಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಕೆಲ್ಸಗಳು ಆಗಿಲ್ಲ ಅಂತಂದ್ರೆ ಅದು ಕರ್ಮಾನುಸ್ಕಾರ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹೀಗೆ ಇರ್ತಾನೆ ಅಂತ ಹೇಳಕ್ ಬರಲ್ಲ. ಬಡವ ಸಾವ್ಕಾರ ಆಗ್ತಾನೆ, ಸಾವ್ಕಾರ ಬಡವ ಆಗ್ತಾನೆ. ಭಗವಂತನೂ ಅಷ್ಟೇ ಎಲ್ಲಾ ಒಂದು ಗಳಿಗೆ ಟೈಮಲ್ಲೂ ಹುಡ್ಕೊಂಡು ಬಂದು ನಮಗೆ ಸಹಾಯ ಮಾಡ್ತಾನೆ. ನಾವು ಮೇಲ್ ಬೆಳಿತೀವಿ ಅನ್ನತಕ್ಕಂಥದ್ದು ನಂಬಿಕೆ. ನಾನು ಫಸ್ಟು ಚಿಕ್ಕ ಮನೇಲಿದ್ದೆ, ಅದಾದ್ಮೇಲೆ ಬಾಡಿಗೆ ಮನೇಲಿದ್ದೆ, ಅದಾದ್ಮೇಲೆ ಸ್ವಂತ ಚಿಕ್ಕದಾಗ ಒಂದು ಮನೆ ಕಟ್ಕೊಂಡೆ, ಅದಾದ್ಮೇಲೆ ಎಲ್ಲೋ ಒಂದು ಜಮೀನು ಬಾಡಿಗೆ ತಗೊಂಡು ಆ ಜಮೀನ್ ಒಳಗಡೆ ದೇವಸ್ಥಾನ ಕಟ್ತೆ, ತಿರ್ಗಾ ಅದಾದ್ಮೇಲೆ ಸ್ವಂತ ಜಮೀನಲ್ಲೇ ನಾನು ದೇವಸ್ಥಾನ ಕಟ್ತೆ. ಇದೆಲ್ಲರೂ ಕೂಡ ಭಕ್ತರು ಸಹಾಯ ಮಾಡಿದ್ದಲ್ವಾ. ನಾನೇನು ಹುಟ್ಟದಾಗಿಂದೆಲ್ಲ ಸಂಪಾದನೆ ಮಾಡಿದ್ದೇನೆ ಏನಿಲ್ಲ, ಎಲ್ಲ ಭಕ್ತರುದೇ ನಡೀತಾ ಇದೆ. ಆಮೇಲೆ ಇದು ಯಾರ ಸೊತ್ತುನು ಅಲ್ಲ, ದೇವ್ರು ಯಾರಿಗೂ ಸೊತ್ತಾಗಲ್ಲ. ಇದು ನನ್ನ ಸೊತ್ತು, ಇದು ನಾನ್ ಪೂಜೆ ಮಾಡ್ಬೇಕು, ನಾನೇ ಮಾಡ್ಬೇಕು ಅನ್ನೋದೇನಿಲ್ಲ. ಇದು ಗದ್ಗೆ ಮೇಲೆ ಏನು ಭಕ್ತರು ನನ್ನ ದೈವ ರೂಪದಲ್ಲಿ ಗುರುಸ್ಥಾನದಲ್ಲಿ ನೋಡ್ತಾರೆ, ಗದ್ಗೆ ಮೇಲೆ ಕುತ್ಕೊಂಡು ನಾನು ಉತ್ತರಗಳನ್ನ ಹೇಳ್ತೀನಿ ಭಕ್ತರಿಗೆ. ಅದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ನಿಮ್ ಚಾನಲಲ್ಲೇ ನೋಡಿದ್ದೀರಾ, ನೀವೇ ನನ್ನನ್ನು ಹುಡುಕಿದ್ದೀರಾ. ಅಮ್ಮವ್ರು ಎಲ್ಲಿದ್ದಾರೆ, ಯಾರು ಅಮ್ಮನವ್ರು ಅಂತ ನನ್ನನ್ನೇ ಹುಡುಕಿದ್ದೀರಾ ಅಂತ ಒಂದು ಇದ್ರಲ್ಲಿ ಬೇರೆ ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಇಲ್ಲಿ ಬಂದವರು ಗದ್ಗೆಲಿ ಉತ್ತರ ಕೇಳಿ ಅಂತ ನಾನು ಹೇಳ್ತೀನಿ. ಗದ್ಗೆಯಲ್ಲಿ ಉತ್ತರ ಕೇಳೋರು 100% ಸಕ್ಸಸ್ ಆಗಿದೆ. ಯಾರಿಗೂ ಕೂಡ ಫೇಲ್ ಆಗಿಲ್ಲ. ಗಂಟೆ ಹೊಡಿತು. ಯಾರಿಗೂ ಕೂಡ ಫೇಲ್ ಆಗಿಲ್ಲ. ಸಾಕಷ್ಟು ಜನ ಮಕ್ಳಿಲ್ದವ್ರು, ಆಮೇಲೆ ಎಲ್ಲೋ ಒಂದ್ ಕಡೆ ಇವಾಗ ಕೆಲವ್ರು ಏನ್ ಹೇಳ್ತಾರೆ, ಇವ್ರು ಪೂಜೆ ಮಾಡ್ತಾರೆ, ಇವ್ರು ನಿಂಬೆಹಣ್ಣು ಕೊಟ್ಬಿಡ್ತಾರೆ, ಒಳ್ಳೇದಾಗತ್ತೆ, ಹಾಗಾದ್ರೆ ಡಾಕ್ಟರ್ಗಳು ಯಾಕೆ ಅಂತಾರೆ. ನಾನು ಅದನ್ನ ವಿರೋಧಿಯಾಗಿ ನಾನು ನೋಡಲ್ಲ. ಡಾಕ್ಟರ್ಗಳಾಗಿರ್ಬೋದು, ಮತ್ತೆ ಪೂಜೆಗಳಾಗಿರ್ಬೋದು, ಪಂಡಿತಗಳಾದ ಮಾತ್ರೆ ಇದೆ ಅಂದ್ರೆ ಮಂತ್ರನೂ ಇದೆ. ಯಾಕಂದ್ರೆ ನಾವು ಹುಟ್ಟದಾಗೆಲ್ಲ ಮಂತ್ರಗಳನ್ನ ನಂಬಿ ನಾವು ಬದುಕಿದವರು, ಮಾತ್ರೆನ ನಂಬಿ ಬದುಕಿದವರಲ್ಲ. ಇವತ್ತಿನ ದಿನಗಳಲ್ಲಿ ನಾವು ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು, ಪ್ರಪಂಚ ದೊಡ್ಡದಾಗ್ತಾ ಇರತಕ್ಕಿಂತ ಇರೋದ್ರಿಂದ ಮಾತ್ರೆನೂ ನಂಬಿ, ಮಂತ್ರನೂ ನಂಬಿ, ದೈವ ಶಕ್ತಿನೂ ಇರ್ಬೇಕು, ದುಷ್ಟ ಶಕ್ತಿನೂ ಇರ್ಬೇಕು. ಕೆಲವರು ಇದ್ರೊಳಗಡೆ ಜಾಸ್ತಿ ಜನ ನನ್ನ ಕಡೆ ಬರತಕ್ಕಂಥವ್ರು ಬಾಂಬೆ ಅವ್ರು ಬರ್ತಾರೆ. ಬಾಂಬೆ, ಪೂನಾ, ಬೊಂಬೈ, ನಮ್ಮ ಕರ್ನಾಟಕದವರು, ಯಾದಗಿರಿ ಈ ಕಡೆಯವರೆಲ್ಲ ಬಾಂಬೆಲಿ ಇದ್ದಾರೆ. ಅದನ್ನ ನಾನು ಹಿಂದಿಲೇ ಮಾತಾಡ್ತೀನಿ. ಅವರಿಗೆ ಕೆಲವ್ರಿಗೆ ಕನ್ನಡ ಅರ್ಥ ಆಗಲ್ಲ. ನಾನು ಈ ಚಾನಲ್ ಅಲ್ಲಿ ಹಿಂದಿ ಒಳಗಡೆ ಅವ್ರಿಗೆ ಹೇಳ್ತೀನಿ, ನನಗೆ ಹಿಂದಿ ಬರುತ್ತೆ. ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್ ಎಲ್ರಿಗೂ. ಆ ತಾಯಿ ಅನುಗ್ರಹ, ನೀವು ಒಂದು ಸರಿ ಆ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಆ ತಾಯಿನ ಬೇಡ್ಕೊಳ್ಳಿ. ಆ ತಾಯಿ ಆದ್ರೆ ಒಂದಂತೂ ಸತ್ಯ, ಯೂಟ್ಯೂಬ್ ಚಾನಲ್ ಅಲ್ಲಿ ಈ ರೇಣುಕಾದೇವಿ ಎಲ್ಲಮ್ಮನ ವಿಚಾರ ಅಂದ್ರೆ ನನ್ನನ್ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು 100% ಇವತ್ತಲ್ಲ ನಾಳೆ ನನ್ನ ಹುಡ್ಕೊಂಡ್ ಬರ್ತೀರಾ ಅಂತ ನಾನು ಹೇಳ್ತೀನಿ. 100% ಹುಡ್ಕೊ ಬರ್ತೀರಾ. ಯಾಕಂದ್ರೆ ನಿಮ್ಮನ್ನ ನಾನು ಅಷ್ಟು ಸಾಮಾನ್ಯವಾಗಿ ಬಿಡಲ್ಲ. ನಿಮ್ಮಲ್ಲಿ ಭಕ್ತಿ ಅನ್ನೋದು ಬಂತು ಅಂದ್ರೆ ನಿಮ್ಮನ್ನ ನಾನು ಕರ್ಸ್ಕೊತೀನಿ. ನಿಮ್ಗೆ ಗೊತ್ತಾಗ್ಬಾರ್ದು ನಿಮ್ಮನ್ನ ನಾನು ಹೇಗ್ ಕರ್ಸ್ಕೊಂತೀನಿ ಅಂತ. ಒಂದ್ಸರಿ ನಿಮ್ಮನ್ನ ಕಾಡಲ್ಲ, 5-6 ಸರಿ ಕಾಡಿ ನಿಮ್ಮನ್ನ ನಾನು ಕರ್ಸ್ಕೊಂತೀನಿ. ಆ ತಾಯಿ ಎಲ್ಲಮ್ಮನ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. 100% ನೀವು ಗೆಲ್ತೀರಾ. ನಾನು ಇದ್ದೀನಿ ನಿಮ್ ಜೊತೆಗೆ. ಸ್ನೇಹಿತರೆ, ಅಮ್ಮನವರು ಹೇಳಿದ್ರು ಗದ್ಗೆನಲ್ಲಿ ಕುತ್ಕೊಂಡು ಯಾವುದೇ ಕಾರಣಕ್ಕೂ ಅಸತ್ಯವನ್ನ ನುಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ನೋಡಿ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಪದೇ ಪದೇ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಯಾಕ್ರಿ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನದೇ ತೋರಿಸ್ತಾ ಬರ್ತಾ ಇದ್ರಿ ಅಂತ ಹೇಳಿ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಒಬ್ಬ ರಾಜಕಾರಣಿ ಬರ್ತಾರೆ, ನನ್ನ ಮಗ ಬಾಕ್ಸರು ತುಂಬಾ ಚೆನ್ನಾಗಿದ್ದ, ಈಗಷ್ಟೇ ಕೇವಲ 22-23 ವರ್ಷ ಅವ್ನು ಬಾಕ್ಸಿಂಗ್ ಆಡೋ ಸಂದರ್ಭದಲ್ಲಿ ಅವ್ನು ಫುಲ್ಲು ಅವ್ನಿಗೆ ಡಾಕ್ಟರ್ ಹತ್ರ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ, ಬಟ್ ಎಲ್ಲೂ ಸರಿ ಹೋಗ್ಲಿಲ್ಲ, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೀವಿ. ಅಷ್ಟು ನಂಬಿಕೆ ನಮ್ಮಲ್ಲಿದೆ. ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಸ್ವತಃ ಅವ್ರವ್ರಿಗೆ ಆದಂತ ಅನುಭವ, ಸ್ವತಃ ಅವ್ರಿಗಾದ್ರೇನೆ ಅದರ ಎಫೆಕ್ಟು, ಅದರ ಅನುಭವ ಗೊತ್ತಾಗೋದು. ನೀವು ಕೂಡ ಅಷ್ಟೇ ಸ್ನೇಹಿತರೆ, ಆಸ್ಪತ್ರೆ ನೋಡಿ, ಮಂತ್ರನೂ ಇರಬೇಕು, ಮಾತ್ರೆನೂ ಜೊತೆಯಲ್ಲಿ, ಮಾತ್ರೆ ಜೊತೆಯಲ್ಲಿ ಮಂತ್ರನೂ ಇರ್ಬೇಕಂತೇಳಿ ಅಮ್ಮನವ್ರು ಎಂತಹ ವೈಜ್ಞಾನಿಕವಾದಂತ ಒಂದು ಮಾತುಗಳನ್ನ ಹೇಳಿದ್ರು. ನೋಡಿ, ಇಲ್ಲಿ ಯಾವುದು ಕೂಡ ಮೋಡಿಯಕ್ಕೆ ಅವಕಾಶವಿಲ್ಲ. ನಾನು ಕೂಡ ಆನ್ಸರಬಲ್ ಆಗ್ತೀನಿ, ಬೇರೆಯವ್ರ ಮುಂದೆ ನಾನು ಕೂಡ ತಲೆ ತಗ್ಗಿಸ್ಬೇಕಾಗುತ್ತೆ. ಸುಳ್ಳು ಸುದ್ದಿಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿದ್ರೆ ನಾನು ಕೂಡ ನಿಮ್ಮ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ, ಬ್ಯಾಡ್ ಕಮೆಂಟ್ಗಳಿಗೆ ಒಳಗಾಗಬೇಕಾಗುತ್ತೆ. ಬಟ್ ಒಮ್ಮೆ ನೀವು ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ, ನಿಮಗೂ ಕೂಡ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಆ ರಾಜಕಾರಣಿಯ ಮಗನನ್ನ ಈ ದೇವಸ್ಥಾನಕ್ಕೆ ಕರೆತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ದೇವಸ್ಥಾನದಲ್ಲಿ ಈ ರೀತಿಯ ಪವಾಡಗಳು ಕಳೆದ ಬಾರಿ ಒಂದು ಶೂಟ್ ಮಾಡಿದಂತ ಸಂದರ್ಭದಲ್ಲಿ, ಈ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು, ವಾಮಾಚಾರಕ್ಕೆ ಬಳಕೆ ಮಾಡಿ ಸುಮಾರು ಒಂದು 10 ಲಕ್ಷವರೆಗೂ ನಾವು ಕಳ್ಕೊಂಡ್ವಿ. ಸೊ ಯಾರೋ ಹೀಗೆ ಪಂಡಿತರುಗಳು ನಮ್ಮನ್ನ ಮಿಸ್ಗೈಡ್ ಮಾಡಿದ್ರು. ಈ ಆಸ್ಪತ್ರೆಗೆ ಹೋದ್ವಿ, ಅಲ್ಲೂ ಕೂಡ ಸರಿ ಹೋಗ್ಲಿಲ್ಲ. ಈ ರೀತಿಯ ಮಾತುಗಳು ಈ ಕ್ಷೇತ್ರದಲ್ಲಿ ಕೇಳಿ ಬರುತ್ತೆ. ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ನಿಂಬೆಹಣ್ಣಿಂದ ನಾವು ಆರೋಗ್ಯವಂತರಾಗಿದ್ದೀವಿ ಎನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಒಮ್ಮೆ ಈ ಕ್ಷೇತ್ರಕ್ಕೆ ಬನ್ನಿ, ನಿಮಗೂ ಕೂಡ ಪವಾಡ ಗೊತ್ತಾಗುತ್ತೆ.